ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರಪ್ಪ ಅವರೇ, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರೇ, ಇಲಾಖೆ ಸಚಿವರು ಆದಂಥ ಶ್ರೀ ತಂಗಡಗಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯ ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ಶೋಷಿತ ಸಮುದಾಯಗಳ ಎಲ್ಲ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಶೋಷಿತ ವರ್ಗಗಳ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಉಪಚುನಾವಣೆಯಲ್ಲಿ ಸಂದರ್ಭದಲ್ಲಿ ಶೋಷಿತ ವರ್ಗಗಳ ಜನರು ಸಮಾವೇಶ ನಡೆಸಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ವ್ಯಕ್ತ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ವರ್ಗಗಳು, ಎಲ್ಲ ಸಮಾಜದ ಬಡವರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ಇವನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೆ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ರಾಜಕೀಯ ಸ್ವಾತಂತ್ರ್ಯಕ್ಕೆ ಅಥವಾ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಅದು ಸಾರ್ಥಕ ಆಗಬೇಕಾದ್ರೆ ಅಶಕ್ತ ವರ್ಗ ಯಾರಿದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ವರ್ಗ, ಆ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು.
ಅವರು ಕೂಡ ಸ್ವಾವಲಂಬನೆಯಿಂದ ಬದುಕ್ತಕ್ಕಂಥ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಶೋಷಿತರು ಅವರ ಕರ್ಮದಿಂದ ಶೋಷಿತರಾಗಿರ್ತಕ್ಕಂಥದ್ದಲ್ಲ, ನೂರಾರು ವರ್ಷಗಳ ಕಾಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಶೋಷಿತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಮೇಲೆ ಅವರು ಅನಿವಾರ್ಯವಾಗಿ ಶೋಷಿತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ತು ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ಕಲಿಲ್ಲ ಅವರು ಹಿಂದುಳಿದಿರಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಸವಾದಿ ಶರಣರು ಅದಕ್ಕೋಸ್ಕರನೇ ಕರ್ಮ ಸಿದ್ಧಾಂತವನ್ನ ಅವರು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಿದರು. ಶೋಷಿತರು ಶೋಷಿತರಾಗೇ ಇರಬೇಕು. ಜಾತಿ ವ್ಯವಸ್ಥೆ ಆಗಿನೇ ಮುಂದುವರಿಬೇಕು. ಚತುರ್ಣ ವ್ಯವಸ್ಥೆ ಆಗಿನೇ ಮುಂದುವರಿಬೇಕು. ಆಗ ಮಾತ್ರ ಮುಂದುವರೆದ ಜಾತಿಗಳು ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಶೋಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ರೆ ಶೋಷಣೆಯನ್ನ ಮಾಡತಕ್ಕಂಥದಕ್ಕೆ ಆಸ್ಪದ ಇರಲ್ಲ. ಅದಕ್ಕೆ ಪಟ್ಟಭದ್ರ ಹಿತಾಸಕ್ತರು ಕೆಲವು ಮೌಢ್ಯಗಳನ್ನು ಬಿತ್ತಿ ಅವುಗಳನ್ನು ಗಟ್ಟಿಯಾಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಉದಾಹರಣೆಗೆ ಒಬ್ಬ ಬಡವ ಅಥವಾ ದಲಿತ ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನಿನ್ಗೆ ಯಾಕೆ ಮೈ ಮೇಲೆ ಬಟ್ಟೆ ಇಲ್ಲ, ನಿನ್ಗ್ಯಾಕೆ ಸೂರಿಲ್ಲ, ನಿನ್ಗ್ಯಾಕೆ ಶ್ರೀಮಂತಿಗೆ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾನು ಈ ರೀತಿಯಾಗಿ ಇದ್ದೀನಿ ಅಂತಕ್ಕಂಥ ಭಾವನೆ ಬರೋ ರೀತಿಯಲ್ಲಿ ಗಟ್ಟಿಯಾಗಿ ಅದನ್ನು ಬಿತ್ತಿ ಬೆಳೆಸಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ನಾನು 2013ರಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಬಸವಣ್ಣವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ,
ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇಲ್ಲಿ ಯಾರ್ಯಾರು ಸಾಲ ತಗೊಂಡಿದ್ರು ಸಾಲ ಮತ್ತು ಬಡ್ಡಿ ಎರಡನ್ನೂ ಕೂಡ ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇಲ್ಲಿ ಯಾರ್ಯಾರು ಸಾಲ ತಗೊಂಡಿದ್ರು ಮತ್ತು ಅದರ ಮೇಲೆ ಬಡ್ಡಿ ಬೆಳೆದಿತ್ತು, ಬಡ್ಡಿ ಮತ್ತು ಅಸಲು ಎರಡನ್ನೂ ಕೂಡ ಮನ್ನಾ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಈ ವರ್ಗದ ಜನ, ಶೋಷಿತ ವರ್ಗದ ಜನ, ಇವರು ಸಾಲದಿಂದ ವಿಮುಕ್ತರಾಗಬೇಕು, ಸಾಲ ಇರಬಾರದು, ವಿಮುಕ್ತರಾಗಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರನೇ ಈ ತೀರ್ಮಾನವನ್ನು ಮಾಡಿ ನಂತರ ಮಾಡಿದ್ದು ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ನಿಮಗೆಲ್ಲ ಒಂದು ನನ್ನ ಅನುಭವದ ಮಾತುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಣ್ಣ ಹುಡುಗ, ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದೆ. ಅಲ್ಲಿ ಓದುವಾಗ ನಮ್ಮೂರಿನಲ್ಲಿ 80% ಖುಷ್ಕಿ ಜಮೀನಿದ್ದಂಥ ರೈತರು, ಕೂಲಿ ಕಾರ್ಮಿಕರು. ಇನ್ನು 20% ಜನರಿಗೆ ಮಾತ್ರ ನೀರಾವರಿ ಜಮೀನಿರೋದು. ಅವ್ರ ಮನೇಲಿ ಮಾತ್ರ ನೀರಾವರಿ ಇದ್ದಂಥ ಜಮೀನುಗಳಲ್ಲಿ ಭತ್ತ ಬೆಳೆಯೋರು, ಅವ್ರ ಮನೇಲಿ ಮಾತ್ರ ಅನ್ನ ಮಾಡೋರು. 80% ಮನೆಗಳಲ್ಲಿ